ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ. ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಮೊನ್ನೆ 2 ಸಿನಿಮಾಗಳು ರಿಲೀಸ್ ಆದವು ಸ್ನೇಹಿತರೆ. ಏನ್ ಈ ಸಿನಿಮಾ ಇದೆ, ನವೆಂಬರ್ 21 ಸಿನಿಮಾ ಅಂತಂದ್ರೆ ಕನ್ನಡ ಸಿನಿಮಾ 2 ಸಿನಿಮಾ ರಿಲೀಸ್ ಆದವು ಸ್ನೇಹಿತರೆ. ಈ ಸಿನಿಮಾಗಳ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ತುಂಬಾ ಟ್ರೈ ಮಾಡಿ ನಿನ್ನೆ ಒಂದು ಸಿನಿಮಾನ ನೋಡ್ಕೊಂಡ್ ಬಂದೆ ಸ್ನೇಹಿತರೆ. ಹಾಗಾಗಿನೇ ಇವತ್ತು ಅದ್ರ ಬಗ್ಗೆ ಒಂದು ರಿವ್ಯೂನ ನನಗೆ ಅನ್ಸಿದ ಬಗ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಯಾವ ಸಿನಿಮಾ ಏನಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸ್ನೇಹಿತರೆ. ಹಾಗಾಗಿನೇ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಸಿನಿಮಾದ ಬಗ್ಗೆ ಒಂದು ರಿವ್ಯೂನ ಕೊಡಕ್ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಹೇಳಕೊಟ್ಟಿರೋಂಥ ಸಿನಿಮಾ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಮಾರುತ. ಈ ಮಾರುತ ಸಿನಿಮಾನ ಡೈರೆಕ್ಟರ್ ಬಂದ್ಬಿಟ್ಟು ಎಸ್ ನಾರಾಯಣ್ ಅವರು. ಇನ್ನು ಆಕ್ಟಿಂಗ್ ಇದ್ರೊಳಗೆ ನೋಡಕ್ ನಿಂತರೆ ಸ್ನೇಹಿತರೆ, ನಮಗೆ ದುನಿಯಾ ವಿಜಯ್ ಸರ್ ಬಗ್ಗೆ ತುಂಬಾನೇ ಒಂದು ಓಪ್ನ ಇಟ್ಕೊಂಡಿರೋಂಥ ಮೂವೀಸ್ ನಲ್ಲಿ ಇದು ಒಂದು ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಇಲ್ಲಿ ಗೆಸ್ಟ್ ರೋಲ್ ಆದ್ರೂ ಸಿನಿಮಾ ಒಂದು ನಟನೆಯ ಮೇಲೆ ನಿಂತಾಗ ಯಾವ ತರ ಇರ್ತದೆ ಏನು ಅನ್ನೋದ್ರ ಮೇಲೆ. ಯಾಕೆಂತಂದ್ರೆ ನಾನು ಇಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಪಾಸಿಟಿವಿಟಿನೂ ತುಂಬಾ ಚೆನ್ನಾಗಿದೆ, ಇನ್ನು ನೆಗೆಟಿವಿಟಿನೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ. ಯಾಕೆಂತಂದ್ರೆ ಒಂದು ಕತೆ ಅನ್ನೋದು ಯಾವ ತರ ಟ್ವಿಸ್ಟ್ ಆಗುತ್ತೆ. ಆಲ್ರೆಡಿ ಈಗ ಕೆಲವೊಂದು ಸಿನಿಮಾ ನೋಡಿದಾಗ ನನಗನ್ಸಿದ್ದೇನಪ್ಪ ಅಂತಂದ್ರೆ ಬಹಳಷ್ಟು ಸಿನಿಮಾಗಳು ಬಂದಿದಾವೆ, ಬಟ್ ಇದೇ ರೋಲ್ ನಲ್ಲೇ ಬಂದಿದಾವೆ. ಬಟ್ ಈ ತರ ಸಿನಿಮಾ ಬಂದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ತಂದಿದ್ದಾರೆ ಸ್ನೇಹಿತರೆ. ಓವರ್ ಆಲ್ ಸಿನಿಮಾ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಒಂದಿಷ್ಟು ಅಂತಂದ್ರೆ ಏನಂದ್ರೆ ಈ ಮಸಾಲೆ ಅಂತಾರಲ್ಲ, ಆ ತರ ಒಂದು ಮಸಾಲೆ ರುಬ್ಕೊಳ್ಳೋಂತ ತರ ಮಾಡ್ಬೇಕು ಅನ್ನೋದು ನನಗೊಂದು ಅಭಿಪ್ರಾಯ ಇತ್ತು ಸ್ನೇಹಿತರೆ. ಈ ಸಿನಿಮಾ ಯಾಕೆಂದ್ರೆ ಒಂದು ಸಾಂಗ್ಸ್ ಆಗಿರ್ಬೋದು, ಇನ್ನು ಫೈಟಿಂಗ್ಸ್ ಬಗ್ಗೆ ಹೇಳಂಗಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ದುನಿಯಾ ವಿಜಯ್ ಸರ್ ಇರ್ಬೇಕಾದ್ರೆ ಅದ್ರ ಬಗ್ಗೆ ಮಾತುಗಳು ಇರಲ್ಲ. ಇನ್ನು ಅವರ ಒಂದು ರೋಲ್ ತುಂಬಾನೇ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಇನ್ನು ಹೀರೋ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಹೀರೋನು ಕೂಡ ತುಂಬಾನೇ ಚೆನ್ನಾಗಿ ಈ ಸಿನಿಮಾದಲ್ಲಿ ತುಂಬಾನೇ ಅವರ ಪಾತ್ರನ ಅದನ್ನ ತುಂಬಾನೇ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಹೀರೋ ಹೀರೋಯಿನ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಯಾಕೆಂತಂದ್ರೆ ಅವರ ಪಾತ್ರ ಏನಿದೆಯೋ ಅದನ್ನ ನೀಟಾಗಿ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದ್ದಾರೆ. ಇನ್ನು ಗೆಸ್ಟ್ ರೋಲ್ ಅಲ್ಲಿ ಬರುವಂತ ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಅವರು ಕೂಡ ಅವರಿಗೆ ಒಂದು ಕೊಟ್ಟಿರೋಂತ ಪಾತ್ರನ ಒಂದು ಪಾತ್ರಕ್ಕೆ ತುಂಬಾನೇ ಒಂದು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬರೋದಂದ್ರೆ ಎಸ್ ಸಿನಿಮಾ ಬಗ್ಗೆ ಮಾತಾಡಂಗಿಲ್ಲ, ಯಾಕೆಂದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು. ಇನ್ನು ಈ ಸಿನಿಮಾದಲ್ಲಿ ಅಂತದ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಈ ಫ್ಯಾನ್ಸ್ ಗಳು ಹೆಂಗಪ್ಪ ಅಂತಂದ್ರೆ ಪ್ರತಿ ಸಿನಿಮಾನು ಎಂಜಾಯ್ಮೆಂಟ್ ನಲ್ಲೇ ನೋಡ್ಬೇಕು ಅನ್ಕೊಂತಾರೆ. ಹಾಗಾಗಿ ಈ ಸಿನಿಮಾನ ನಾವೇನ್ ಫಸ್ಟ್ ನೋಡ್ತೀವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸ್ವಲ್ಪ ಅದರಲ್ಲಿ ನೆಗೆಟಿವ್ಸ್ ಅಂತಂದ್ರೆ, ಈಗ ಪಾಸಿಟಿವ್ ಒಂದು ಸಿನಿಮಾ ಅಂತಂದ್ರೆ ನೆಗೆಟಿವ್ ಒಂದು ಇರುತ್ತಲ್ಲ ಸ್ನೇಹಿತರೆ. ಹಾಗಾಗಿನೇ ಈ ಸಿನಿಮಾದಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಈ ಹುಡುಗಿಯರನ್ನ ಕಿಡ್ನಾಪ್ ಮಾಡೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಒಂದು ಊರು ಅಂದ್ರೆ ಈ ಬೆಂಗಳೂರು ಸಿಟಿ ಅನ್ನೋದಲ್ಲಿ ಹುಡುಗಿಯರನ್ನ ಕಿಡ್ನಾಪ್ ಮಾಡಿದಾಗ ಯಾವ ತರ ಎಲ್ಲ ನಡೆಯುತ್ತೆ, ಏನು ಅದು ಏನ್ ಸಿಚುವೇಶನ್ಸ್, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಇದನ್ನ ಕಂಡಿಡಿಯಕ್ ಬಂದಾರ ಯಾರು, ಇದ್ರದೇ ಒಂದು ಕಥೆನ ಲೆಂತ್ನ ತಗೊಂಡ್ ಹೋಗ್ತಾರೆ ಸ್ನೇಹಿತರೆ. ಇಲ್ಲಿ ಹೀರೋ ಪಾತ್ರ ಆಗಿದ್ರೆ ಏನು ಮತ್ತು ದುನಿಯಾ ವಿಜಯ್ ಸರ್ ಅವರ ಪಾತ್ರ ಏನು, ಅದರಿಂದ ಬರೋಂತ ಇವರಿಬ್ರು ಮಧ್ಯೆ ನಡೆಯುವಂತ ಘರ್ಷಣೆಗಳು ಏನು ಅನ್ನೋದ್ರ ಬಗ್ಗೆನೇ ಒಂದು ಸಿನಿಮಾ ಸ್ನೇಹಿತರೆ. ಈ ಸಿನಿಮಾದಲ್ಲಿ ಅವ್ರವ್ರ ಪಾತ್ರಗಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗಿ. ನಿಮ್ಮ ನೆಚ್ಚಿನ ಊರಿನಲ್ಲಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳ ಸಿನಿಮಾ ರಿಲೀಸ್ ಆಗಿದೆ 21ನೇ ತಾರೀಕು. ಯಾರ್ಯಾರೆಲ್ಲ ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಿನಿಮಾನ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದು ಒಂದು ಒಳ್ಳೆ ಸಬ್ಜೆಕ್ಟ್ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಒಂದು ಥ್ರಿಲ್ಲರ್ ಮೂವಿ, ಇದನ್ನ ನೋಡ್ಲೇಬೇಕು ಅಂತಂದ್ರೆ ದಯವಿಟ್ಟು ನಿಮ್ಮ ಚಿತ್ರಮಂದಿರಗಳಲ್ಲಿ ಹೋಗಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಮಾರುತ ಸಿನಿಮಾ ನೋಡ್ಕೊಂಡ್ ಬಂದ್ರಿ, ನಿಮಗೆ ಏನ್ ಆ ಸಿನಿಮಾದಲ್ಲಿ ಇಷ್ಟ ಆಯ್ತು ಅದ್ರ ಬಗ್ಗೆ ಒಂದು ಕಮೆಂಟ್ ನ ಈ ವಿಡಿಯೋದ ಕೆಳಗಡೆ ಹಾಕಿ ಅಂತ ಹೇಳಿದ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ